ಇದ್ದೀವಿ. ಇನ್ನೂ ಹಾಫ್ ದೋಸೆ ಅಷ್ಟೇ ಆಗಿದೆ, ಇನ್ನೂ ಸುಮಾರು ಖಾಲಿ ಮಾಡಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪನಿ. ನಾವು ಇವತ್ತಿನ ವಿಡಿಯೋಲಿ ಒಂದು ಹೋಟೆಲ್ನ ಹುಡ್ಕೊಂಡ್ಬಂದಿದ್ದೀವಿ. ಇದರ ಹೆಸರು RK ದೋಸೆ ಕ್ಯಾಂಪ್ ಅಥವಾ ಕರುಪ್ಪಯ್ಯ ಟಿಫಿನ್ ಸೆಂಟರ್ ಅಂತ ಹೇಳ್ತಾರೆ. ಇದು ವಿಲ್ಸನ್ ಗಾರ್ಡನಲ್ಲಿರೋದು. ಇಲ್ಲಿ ಎಲ್ಲ ಥರದ ಟಿಫನ್ ಐಟಮ್ ಸಿಗುತ್ತೆ ಗೈಸ್. ಲೈಕ್ ಇಡ್ಲಿ, ವಡೆ, ದೋಸೆ, ಖಾರ ಬಾತು, ಕೇಸರಿ ಬಾತು, ಶಾವಿಗೆ ಬಾತು, ಪುಳಿಯೋಗರೆ ಮತ್ತು ಪೊಂಗಲ್ ಕೂಡ ಸಿಗುತ್ತಂತೆ. ನಾನು ಹೇಳಿದ ಸ್ಪೆಷಲ್ ಐಟಮ್ ಏನಂದರೆ ಇಲ್ಲಿ 4 ಫೀಟ್ ಮಸಾಲೆ ದೋಸೆ ಮಾಡ್ತಾರಂತೆ. ಗೈಸ್, ನೀವು ಈ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮತ್ತು ಜಾಗಗಳನ್ನ ಶೇರ್ ಮಾಡ್ತೀವಿ. ಸೊ ಗೈಸ್, ಯು ಬಿಲೀವ್ ಇಟ್ ಆರ್ ನಾಟ್, ಇಟ್ಸ್ ಅ 4 ಫೀಟ್ ಮಸಾಲೆ ದೋಸೆ ಅಂತೆ. ನಮ್ಮ ಸೌತ್ ಇಂಡಿಯನ್ಸ್ಗಂತೂ ಮಸಾಲೆ ದೋಸೆ ಅಂದ್ರೇ ಸಾಕು, ಇಟ್ಸ್ ಅನ್ ಎಮೋಷನ್. ಸೊ ಎಲ್ಲೇ ಯಾವುದೇ ಥರದ ದೋಸೆ ಚೆನ್ನಾಗಿದೆ ಅಂದರೂ ಮನಸ್ಸು ಎಳಿತಾ ಇರುತ್ತೆ ಹೋಗಿ ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ ಟ್ರೈ ಮಾಡೋದಕ್ಕೆ. ಮತ್ತು ಇಲ್ಲಿ ನೀವು ಹೋಗ್ತೀರಾ ಟ್ರೈ ಮಾಡ್ತೀರಾ ಅಂದರೆ ಮಾತ್ರ ಖಂಡಿತ ಗ್ರೂಪ್ಸಲ್ಲಿ ಹೋಗಿ ಒಬ್ಬರೋ ಇಬ್ಬರೋ ಹೋದರೆ ಖಂಡಿತ ಈ ದೋಸೆನ ಫಿನಿಷ್ ಮಾಡೋದಕ್ಕೆ ಆಗಲ್ಲ. ಸೊ ಗೈಸ್, ಫೈನಲಿ ನಮ್ಮ 4 ಫೀಟ್ ಮಸಾಲೆ ದೋಸೆ ರೆಡಿ ಆಯಿತು. ಈ ದೋಸೆನ ಸರ್ವ್ ಮಾಡೋದಕ್ಕೆ 5 ಪ್ಲೇಟ್ ಇಟ್ಟಿದ್ರು. ಮತ್ತು ಇದನ್ನು ಚಟ್ನಿ, ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡಿದ್ರು. ತುಂಬ ಕ್ರಿಸ್ಪಾಗಿತ್ತು, ತುಂಬ ಚೆನ್ನಾಗಿತ್ತು. ನಮಗಂತೂ ಅರ್ಧ ಗಂಟೆ ಆಯಿತು ಈ ಫುಲ್ ದೋಸೆ ಕಂಪ್ಲೀಟ್ ಮಾಡೋದಕ್ಕೆ. ನನ್ನ ಹೆಸರು ತಿರುಣ ಅಂತ. ಇದು RK ದೋಸೆ ಕ್ಯಾಂಪು. ನಮ್ಮ ಹತ್ರ ಬೆಳಿಗ್ಗೆ ಇಡ್ಲಿ, ವಡೆ, ಪೊಂಗಲ್ಲು, ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತು ಎಲ್ಲ ಸಿಗುತ್ತೆ. ಫ್ಯಾಮಿಲಿ ಬಂದರೆ ದಿಗ್ಗವನ್ನು 250 ರುಪೀಸು. 4ರಿಂದ 5 ಜನ ಒಂದು ಫ್ಯಾಮಿಲಿ ಬಂದರೆ ಆರಾಮಾಗಿ ಮಾಡ್ಬೋದು ಸರ್. ಎಲ್ಲ ಸಿಗುತ್ತೆ. ಈವ್ನಿಂಗ್ ಟೈಮಲ್ಲಿ ಪುಳಿಯೋಗರೆ, ಶಾವಿಗೆ ಬಾತು, ಪಲಾವು, ವಡೆ, ಕೇಸರಿ, ದೋಸೆ, ಈ ಥರ ಎಲ್ಲ ಥರ ದೋಸೆಗಳು ಸಿಗುತ್ತೆ ಸರ್. ಎಣ್ಣೆ ದೋಸೆ, ತುಪ್ಪ ದೋಸೆ ಎಲ್ಲ ಸಿಗುತ್ತೆ. ಸೊ ಗೈಸ್, ಹೆಂಗಿತ್ತು ನಮ್ಮ 4 ಫೀಟ್ ಮಸಾಲೆ ದೋಸೆ? ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎನ್ ಅಮೇಜಿಂಗ್ ಡೇ.